ನೋಡ್ತೀರಿ? ಹಾಂ ನೋಡ್ತೀನಿ ಸರ್. ಯಾರು ಇಷ್ಟ ಆಗ್ತಾರೆ? ನನಗೆ ಪ್ರತಾಪ್ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ಏನಕ್ಕೆ ಅಂದರೆ ಅವನು ಇನ್ನೋಸೆನ್ಸಾಗಿ ಆಡ್ತಾರೆ. ಒಂದು ಎಲ್ಲರ ಮನಸ್ಸಿಗೆ ಅವನ ಹತ್ರ ಇದು ಇಲ್ಲ ಸರ್. ನಾವು ಕಪಟ ಆಗಲಿ ಮೋಸ ಆಗಲಿ ಆ ಥರದ್ದು ಏನಿಲ್ಲ. ಎಲ್ರಿಗೂ ಇಷ್ಟ ಆಗಂತ ಒಂದು ಹಳ್ಳಿ ಪ್ರತಿಭೆ. ಇಷ್ಟ ಆಗೋದು ಪ್ರತಾಪು. ಅದು ಬಿಟ್ಟರೆ ತನಿಷಾ ಮೇಡಮ್ ಇಷ್ಟ ಆಗುತ್ತೆ. ತನಿಷಾ ಅವರು ಸ್ಟಾರ್ಟಿಂಗಲ್ಲಿ ಬೇಗ ಹೋಗ್ತಾರೆ ಅನ್ನೋ ಥರ ಫೀಲ್ ಇತ್ತು. ಬಟ್ ಬರ್ತಾ ಅವ್ರು ತುಂಬ ಸ್ಟ್ರಾಟಜಿಯಲ್ಲಿ ಆಟ ಆಡ್ತಾರೆ. ಆಮೇಲೆ ಮತ್ತು ಹೇಳಬೇಕು ಅಂದರೆ ಪ್ರತಾಪೇ ವಿನ್ ಆಗಬೇಕು. ತುಕಾಲಿ ಸಂತೋಷ್ ಕೂಡ ಇವಾಗ ತುಂಬ ಇತ್ತೀಚೆಗೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಬರೀ ಕಾಮಿಡಿ ಅಂತ ಅಂದ್ಕೊಂಡಿದ್ರು. ಕಾಮಿಡಿಯಲ್ಲೇ ಸೂಪರ್ ಸ್ಟಾರ್ ಥರ ಆಡ್ತಾ ಇದ್ದಾರೆ. ಇತ್ತೀಚೆಗೆ ಬಿಗ್ ಬಾಸ್ನ ಒಂದು ಕಳೆನೇ ಚೇಂಜ್ ಮಾಡಿದ್ರು. ಯಾಕೆಂದರೆ ಈ 10 ವರ್ಷ ಎಪಿಸೋಡಲ್ಲಿ ದಿಸ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು ಸರ್. ಯಾಕೆಂದರೆ ಎಲ್ಲರೂ ನೋಡ್ತಾರೆ. ಯಾರನ್ನಾದ್ರೂ ಕೇಳಿ, ಯಾವ ಸ್ಕೂಲ್ಗಾರ ಹೋಗಿ ಯಾವ ಕಾಲೇಜ್ಗಾರ ಹೋಗಿ ಎಲ್ಲಾದರೂ ಕೇಳಿ ಬಿಗ್ ಬಾಸ್ ನೋಡ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ನೀಟಾಗಿ ಆಡ್ತಾರೆ. ಮತ್ತು ನನಗೆ ಇಷ್ಟ ಆಗದೆ ಇರೋದು ಅಂದರೆ ಸಂಗೀತ ಮತ್ತು ವಿನಯ್. ಅವ್ರು ಅದೇ ಕಾಂಟ್ರವರ್ಸಿಯಲ್ಲೇ ಬಂದರು ಬಿಟ್ಟರೆ, ಸೊ ಏನಾದರೂ ಒಂದು ಮಾಹಿತಿ ಕೊಡೋದಾಗಲಿ, ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದು ಏನು ಮಾಡಿದ್ರು. ಟಾಸ್ಕ್ ಅಂತ ಬರ್ತಾರೆ, ಅದು ಮಾಡ್ತಾರೆ, ಆಡ್ತಾರೆ ಬಿಟ್ಟರೆ ಮತ್ತು ಇನ್ನೇನಿಲ್ಲ. ಸೊ ಹೆಂಗಿರ್ಬೇಕಪ್ಪ ಅಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಜಸ್ಟ್ ಬರೀ ಪ್ರತಾಪ್ ಅವರ ಅಪ್ಪ ಬರೀ ಫೋನ್ ಮಾಡಿ ಮಾತಾಡಿ ಎಷ್ಟು ಆ ಎಪಿಸೋಡ್ ಎಷ್ಟು TRP ಬಂತು. ಒಂದು ತಂದೆ ಮಗನ ಬಾಂಧವ್ಯ ತೋರಿಸಿದ್ದಾರೆ. ಸೊ ಅದನ್ನು ಅವ್ರು ಬೇರೆ ರೀತಿಯಲ್ಲಿ ನೋಡೋದು. ಅದಾದಮೇಲೆ ನೆಕ್ಸ್ಟು ಇಷ್ಟ ಆಗಿರೋ ಕ್ಯಾಂಡಿಡೇಟ್ ಅಂತ ನನಗೆ ಪ್ರತಾಪ್ ಒಬ್ಬನು. ಅದು ಬಿಟ್ಟರೆ ಇತ್ತೀಚೆಗೆ ತುಕಾಲಿ ಸಂತೋಷ್ ಚೆನ್ನಾಗಿ ಆಡದೇ ಇರೋರಲ್ಲಿ ನಮ್ರತ ಅವರು ತುಂಬ ಅಂದರೆ ನನಗೇನಪ್ಪ ಅಂದರೆ ಅವ್ರು ತುಂಬ ಟ್ಯಾಲೆಂಟ್ ಇದೆ. ಬಟ್ ಆ ಅಮ್ಮ ಇನ್ನೂ ಓಪನ್ ಅಪ್ಪೇ ಆಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಓಪನ್ ಅಪ್ಪೇ ಆಗಿಲ್ಲ. ಏನಪ್ಪ ಅಂದರೆ ಬರೀ ವಿನಯ್ ಅವ್ರ ಜೊತೆ ನನಗೆ ಇನ್ನೂವರೆಗೂ ಓಪನ್ ಅಪ್ಪೇ ಆಗಿಲ್ಲ. ಅವರು ಹೇಳ್ತಾರೆ ಅವ್ರು ಟಾಸ್ಕ್ ಮಾಡಿದ್ರು, ಇವ್ರು ಟಾಸ್ಕ್ ಮಾಡಿದ್ರು. ಆಯಮ್ಮ ಮಾಡಿದ್ರೆ ಏನು ಅದು ಕಿಚ್ಚನ ಚಪ್ಪಾಳೆ ಸಿಗೋಕ್ಕೆ ಮೇನ್ ಕಾರಣನೇ ಪ್ರತಾಪ್ ಅವರು. ಪ್ರತಾಪ್ ಹೇಳಿದ್ದಕ್ಕೆ ಅದು ಕೂಡ ಸಿಕ್ಕನೂ ಇರಲಿಲ್ಲ ಅಮ್ಮನಿಗೆ. ಕೊನೆಗೆ ಅವನಿಗೆ ಉಲ್ಟಾ ಹೊಡೆದು ಅವನಿಗೆ ಇದು ಮಾಡಿ ಅದೊಂದು ಇಷ್ಟ ಆಗುತ್ತೆ. ಬಿಗ್ ಬಾಸ್ ಅನ್ನೋದು ಒಂದು ಅವ್ರದ್ದು ಸೆಲ್ಫ್ ಇದನ್ನಾಗಲಿ ಪ್ರತಿಯೊಂದು ಅವ್ರದ್ದು ಜೀವನನ ರೂಪಿಸ್ಕೊಳ್ಳೋಕೆ ಒಂದು ದೊಡ್ಡ ವೇದಿಕೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನೋದು. ನನಗೆ ಅಲ್ಲಿ ಎಲ್ಲರ ಮುಖಗಳು ಗೊತ್ತಾಗ್ತದೆ. ವಿನಯ್, ಸಂಗೀತ, ಕಾರ್ತಿಕ್ ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಡ್ರೋನ್ ಪ್ರತಾಪ್ ಅವರು ಸೈಲೆಂಟ್ ಆಗಿದ್ದಾರೆ. ಹೇಗೆ ವಿನ್ ಆಗ್ತಾರೆ ಅನ್ನೋ ಒಂದು ಕ್ವಶನ್ಸ್ ಸ್ಟಾರ್ಟ್ ಆಗಿದೆ. ಬಿಗ್ ಬಾಸಲ್ಲಿ ಬರೀ ಟಾಸ್ಕೇ ಆಗಲ್ಲ. ವಸ್ತು ಸಂತೋಷ್ ಬಗ್ಗೆ ಎಕ್ಸಾಂಪಲ್ ನಿಮ್ಗೆ ವಸ್ತು ಸಂತೋಷ್ ಬಗ್ಗೆ ಏನಿತ್ತು, ಸುದೀಪ್ ಸರ್ ಅನೌನ್ಸ್ ಮಾಡಿದ್ರು ಇಷ್ಟು ಓಟ್ ಬಂತು ಅಂತ ಹೇಳಿದ್ರು. ಅವಾಗ ಗೊತ್ತಾಯಿತು ಓಟ್ ಲಿಸ್ಟು ಕೌಂಟ್ ಆಗುತ್ತೆ. ಅದಕ್ಕಿಂತ ಮತ್ತು ಹಾಗೆ ಜನಗಳು ಮನಸ್ಸು ಗೆಲ್ಲೋದು ಒಂದು ರೀತಿ ಕಾರಣ ಆಗಿದೆ. ಟಾಸ್ಕ್ ಅಂತ ಹಂಗಂತ ಇಲ್ಲ 100% ಯಾರಿಗೂ ಆಗಲ್ಲ. ಫಿಸಿಕಲ್ ಟಾಸ್ಕ್ ಇವಾಗ ಮೈಕಲ್ ಜೊತೆ ಪ್ರತಾಪ್ ಅವ್ನು ಏನಾಗ್ತಾನೆ ಫಿಸಿಕಲ್ ಟಾಸ್ಕ್ ಹೌದಲ್ಲ. ಸೊ ಹಾಗೆ ಇಲ್ಲಿ ಗೇಮಿಂಗ್ ಆಡ್ತಾರೆ ಸಂಗೀತ ಮತ್ತು ವಿನಯ್. ಸಂಗೀತ ಮತ್ತು ವಿನಯ್ ಮತ್ತು ಕಾರ್ತಿಕ್ ನೋಡಿ ಅವ್ರು ಎಷ್ಟೆಲ್ಲ ಹೇಳ್ತಾರೆ. ಸಂಗೀತ ಅವರು ತಲೆ ಬೋಳ್ಸು ಅದು ಸ್ಟ್ರಾಟಜಿ. ಅವರೆಲ್ಲ ಅವರ 3 ಜನನೂ ಅವ್ರು ಒಂದೇ ಥರ ನನ್ನ ಪ್ರಕಾರ. ವಿನಯ್, ಸಂಗೀತ, ಕಾರ್ತಿಕ್ 3 ಜನ ಒಂದೇ ಸರ್. ಇವರೆಲ್ಲ ಸ್ಟ್ರಾಟಜಿ ಮಾಡ್ಕೊಂಡು ನೋಡಿ. ಇವಾಗ ಕಾರ್ತಿಕ್ ಹೇಳಿದ್ರೆ ನಾನು ಅವರಿಗೆ ಬರ್ತಿದ್ದೀನಿಯಲ್ಲ, ನನಗೆ ಹೆಂಗಿಲ್ಲ ಇರಲಿಲ್ಲ ಅಂತ ಹೇಳ್ತಾರೆ. ಕಾರ್ತಿಕ್ ನೋಡಿ ಈಸ್ ಆಲ್ಸೋ ಕ್ಲೆವರ್. ತಲೆನೇ ಹೊಡೆದಾಕ್ಬಿಟ್ರೆ ತಲೆ ಯಾಕೆ ಹೊಡೆದ ಅನ್ನೋದಕ್ಕೆ ಪ್ರಶ್ನೆ ಬರುತ್ತೆ. ಈಗ ಅವಳು ಒಂದು ತಲೆ ಹೇಳ್ತಿದ್ರು, ತಲೆ ಹೊಡೆದು ಅಂತ ಜನಗಳಿಗೆ ನೋಡೋನ್ನ ಮಂಕ ಮಾಡ್ತಾರೆ ಅಷ್ಟೇ. ಅವರೆಲ್ಲ ಒಂದೇನೇ ಅವರು. ಯಾಕೆಂದರೆ ಈಗ ನೋಡ್ಬೇಕು ಸಂಗೀತ ವಿನಯ್ಗೆ ಇದು ಮಾಡಿದಂತೆ ಅದು ಮಾಡಿದಂತೆ ಅವರಾದ ಥರ ಬರ್ತಾರೆ. ಸೊ ಕೊನೆಗೆ ರಿಯಲೈಸ್ ಆಗಿರೋದು ಸಂಗೀತಗಾಗಿರ್ಬೋದು, ಪ್ರತಿಯೊಬ್ಬರು ರಿಯಲೈಸ್ ಆಗಿರೋದು ಪ್ರತಾಪ್ ಅಂದ್ರೆ ಏನು. ನನಗೂ ಕೂಡ ನಮ್ಮ ಊರಿಂದನೂ ಕೂಡ ಊಟ ಪ್ರತಾಪ್ ಹಿಂದೆ ಏನಿರ್ಬೋದು ಸರ್. ತಪ್ಪು ಮಾಡಿದ್ರೆ ಯಾರೂ ಇಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಯಾರನ್ನಾದ್ರು ಎಲ್ಲ ತಪ್ಪು ಮಾಡೇ ಅವರು ಒಳ್ಳೆಯವರಾಗಿದ್ದಾರೆ. ಡೈರೆಕ್ಟಾಗಿ ಒಳ್ಳೆಯವ್ರು ಯಾರೂ ಆಗಿಲ್ಲ. ಅದನ್ನೇ ಹೈಲೈಟ್ ಮಾಡೋದು ಬಿಟ್ಟರೆ ನನಗೆ ಪ್ರತಾಪ ವಿನ್ ಆಗೇ ಆಗ್ತಾನೆ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರೂ ನೋಡಿ. ಬರೀ ಏನಂತಾರೆ ಬರೀ ಮೀಡಿಯಾದಲ್ಲಿರೋರು ಅವರು ಇವರು ಹೊಸ ಪ್ರತಿಭೆನೇ ಕರ್ಕೊಬರ್ಬೇಕು. ಪ್ರತಿ ಸಲ ಒಬ್ಬರು ಹೊಸೂರು ಬಂದಾಗಲೇ ಜನಗಳಿಗೆ ಇಷ್ಟ ಆಗುತ್ತೆ. ಅವರೇ ಸೀರಿಯಲ್ ಮಾಡ್ತಾರೆ, ಅವರೇ ಎಂಥದ್ದು ಇರಲ್ಲ. ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರವೀಣ್ ಕುಮಾರ್ ಅಂತ ಹೇಳಿ ಸರ್. ಸೂಪರ್ ಸರ್. ಸಹ ಹಳ್ಳಿಯಿಂದ ಬಂದವನೇ, ಬೆಂಗಳೂರಲ್ಲಿ ಇದ್ದೀನಿ ಸರ್. ನಾನು ನೋಡ್ತಾ ಇದ್ದೀನಿ ಸರ್. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.